ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ತುಂಬ ಕಲರ್ಫುಲ್ಲಾಗಿ ಕಾಣ್ತಿರೋ ಗರ್ಲ್ಸ್ ಜೊತೆ ನಿಂತ್ಕೊಂಡಿದ್ದೀನಿ. ಸೊ ಇದು ವುಮೆನ್ಸ್ ಪ್ರಥಮ ದರ್ಜೆ ಕಾಲೇಜು SBC ಕಾಲೇಜಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ತುಂಬ ಸಂಸ್ಕೃತಿಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗ್ತದೆ. ಸೊ ಆ ಸಮಾರಂಭದಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಥೀಮ್ಗಳು, ಒಂದಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಕಾಲೇಜ್ನ ಒಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಜೊತೆಗೆ ಸೊ ಇವತ್ತು ಎತ್ನಿಕ್ ಡೇ ಕೂಡ ನಡೀತಾ ಇದೆ. ಸೊ ಈ ಎರಡರ ಸಂಭ್ರಮ ಹೇಗಿದೆ, ಸೊ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ, ಸೊ ಏನನ್ನು ಥೀಮ್ ಇಟ್ಕೊಂಡಿದ್ದಾರೆ, ಸೊ ಇದರಿಂದ ಮಕ್ಕಳಿಗೆ ಏನೇನು ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕೈಗೊಂಡು ನನ್ನಿಂದ ನಮ್ಮ BC ಶಿವಕುಮಾರ್ ಅವರಿಗೆ ಫೋನ್ ಮಾಡಿದೆ, ಸರ್ ಹಿಂಗಿದೆ ಬಂದು ಹೋಗ್ರಿ ನೀವು ಅಂತಂದು ಹೇಳಿ. ಇಲ್ಲ ಬರ್ತಿದ್ದೆ, ನಾನು ಊರಲ್ಲಿಲ್ಲ, ಬಟ್ ನೀವು ಈ ಕಾರ್ಯಕ್ರಮದ ಜೊತೆಯಲ್ಲೇ ಇದೇ ಟೈಟಲ್ ಅನ್ನ ಇಟ್ಕೊಂಡು ನಾವೀಗ ಒಂದು 3 ವರ್ಷದಿಂದ ಈ ಸಂಸ್ಕೃತಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ರು ನಮ್ಮೆಲ್ಲ ಅಧ್ಯಾಪಕ ಮಿತ್ರರು. ಆ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದಲ್ಲೇ ಮೆಚ್ಚುಗೆಯನ್ನ ಗಳಿಸಿತ್ತು. ನಿಮ್ಮೆಲ್ಲರಿಗೂ ಸಹ ಬಹಳ ಸಂತೋಷ ಆಗಿತ್ತು ಆ ಕಾರ್ಯಕ್ರಮ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಈ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಮಹಿಳೆಯರನ್ನ ಒಳಗೊಂಡಂತೆ ನಾವು ಆಯೋಜಿಸ್ತೀವಿ ಎಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ನೀವೆಲ್ಲ ಬಹಳ ಈಗ ಸಂತೋಷದಲ್ಲಿದ್ದೀರಾ. ನಾನೇನು ಮಾತಾಡ್ತಾನೆ ಇರ್ತೀನಿ, ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ. ಈಗ ನನ್ನ ಮಾತುಗಳನ್ನು ಆಲಿಸ್ತಕ್ಕಂಥ ಒಂದು ಸಮಾಧಾನ, ಪೇಷನ್ಸ್ ಅಂತಕ್ಕಂಥದ್ದು ನಿಮಗಿಲ್ಲ. ನಿಮ್ಮ ಸೈಕಾಲಜಿ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಬೇಡಲ್ಲಿ ನಾನು ಸೈಕಾಲಜಿ ಸ್ವಲ್ಪ ಓದ್ಕೊಂಡಿದ್ದೀನಿ. ಸೊ ಆ ಹಿನ್ನೆಲೆಯಲ್ಲಿ ಏನು ತೊಂದರೆ ಏನಿಲ್ಲ. AC ಇದೆ, ಹಾಲು ಖರ್ಚಿ ಕೊಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. AC ಇರೋದ್ರಿಂದ ಇವತ್ತು ಸಾಯಂಕಾಲ ತನಕ ಕಾರ್ಯಕ್ರಮ ಮಾಡಿ
ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ವಿದ್ಯಾರ್ಥಿಗಳಿಗೆ ಈ ಭಾರತದ ಸಂಸ್ಕೃತಿ ಬಗ್ಗೆ ಪರಿಚಯಿಸ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಇದರ ಅಡಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇಂಥ ಒಂದು ಸುಸಂದರ್ಭದಲ್ಲಿ ಈ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿ ಸಿ ಉಮಾಪತಿಯವರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವಿದ್ಯಾರ್ಥಿನಿಯರುಗಳಿಗೆ ಶುಭ ಹಾರೈಸಿದ್ದಾರೆ. ವಿದ್ಯಾರ್ಥಿಗಳು ಸಹ ಅನೇಕ ರೀತಿಯಾಗಿರ್ತಕ್ಕಂಥ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗಿ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಚಂದನ ಎಸ್ ಆರ್ ಎಂ.ಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ ಮಾಡ್ತಾ ಇರೋದು. ಸೊ ಇವತ್ತು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೇನ್ ಏನಂತಂದರೆ ಇದು ನನ್ನ ಫೈನಲ್ ಎತ್ನಿಕ್ ಡೇ, ಲಾಸ್ಟ್ ಒನ್ ಎತ್ನಿಕ್ ನನಗೆ. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ. ಆ್ಯಂಡ್ ಮೇನ್ ಅಂದರೆ ನಾನು ಆ್ಯಂಕರಿಂಗ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ. ಸೊ ಭಾಳ ಜನ ಪಾರ್ಟಿಸಿಪೇಟ್ ಮಾಡಿದರು, ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡಿದರು, ಎಲ್ಲ ಥೀಮ್ ವೈಸಾಗಿ ಡ್ಯಾನ್ಸ್ ಮಾಡಿದರು. ಆ್ಯಂಡ್ ಒನ್ಸ್ ಮೋರ್ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದರು. ಮೇನ್ ಏನಿದ್ದು ಎತ್ನಿಕ್ ಡೇಗೆ ಹೈಲೈಟ್ ಆಗಿದ್ದು ಅಂತಂದರೆ 2 ಡ್ಯಾನ್ಸಿಂದ ತುಂಬ ಹೈಲೈಟ್ ಆದರು, ತುಂಬ ಎಮೋಷ್ನಲ್ ಆದರು. ಮದರ್ಸ್ ಥೀಮ್ ಇಟ್ಕೊಂಡು ಫೈನಲಿ ಎಂ.ಕಾಮ್ ನಮ್ಮ ಕ್ಲಾಸರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಒಂದು ಒಳ್ಳೆ ಮೆಸೇಜ್ ಕೊಟ್ಟರು ತಾಯಿ ಬಗ್ಗೆ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಮದುವೆ ಹೌದು ಏನೇನು ರೆಪ್ರೆಸೆಂಟ್ ಮಾಡಿದ್ರು, ಡ್ಯಾನ್ಸ್ನ ರೆಪ್ರೆಸೆಂಟ್ ಮಾಡಿದ್ವಿ. ಎಲ್ಲ ಥೀಮ್ ವೈಸ್ ಎಲ್ಲ ಕ್ಲಾಸು ಎಲ್ಲ ಸ್ಟೂಡೆಂಟ್ಸು ರೆಪ್ರೆಸೆಂಟ್ ಮಾಡಿದರು. ಕಲ್ಚರಲ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು. ನೋಡಬೇಕು ಯಾರಿಗೆ ಪರ್ಫಾರ್ಮೆನ್ಸ್ ಪ್ರೈಸ್ ಬರುತ್ತೆ ಅಂತ.
ಇವತ್ತು ನಮ್ಮ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಎತ್ನಿಕ್ ಡೇ ಅರೇಂಜ್ ಮಾಡಿದ್ರು. ಅಂದರೆ ಎಲ್ಲ ಕ್ಲಾಸಿಂದನೂ ಒಂದೊಂದು ಕ್ಲಾಸಿಂದ ಒಂದು ಸ್ಪೆಷಲ್ ಮೆಸೇಜ್ ಕೊಡಬೇಕು, ಸೋಷಲ್ಗೆ ಹೆಲ್ಪ್ ಆಗೋ ಥರ ಒಂದು ಮೆಸೇಜ್ ಕೊಡಬೇಕು, ಆ ಥರ ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಎಲ್ಲರೂ ತುಂಬ ಬ್ಯೂಟಿಫುಲ್ಲಾಗಿ ಮೆಸೇಜ್ ಕೊಟ್ಟರು ಆ್ಯಂಡ್ ಎಲ್ಲರಿಗೂ ಹಾರ್ಟ್ಗೆ ಕನ್ವೆ ಆಗೋ ಥರ ಮಾಡಿದ್ರು. ಅದರಲ್ಲೂ ಮದರ್ ಪರ್ಫಾರ್ಮೆನ್ಸ್ ಅಂತೂ ಹಾರ್ಟ್ಗೆ ಟಚ್ ಆಗಿ ಎಲ್ಲರ ಕಣ್ಣಂಚಲ್ಲೂ ಕಣ್ಣೀರಿತ್ತು, ಎಲ್ಲರೂ ಬಹಳ ಎಮೋಷನಲ್ ಆದರು. ಹಾಗೆ ಇನ್ನೊಂದು ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ನಮ್ಮದು ಕಾಮಿಡಿ, ನಮ್ದು ಬಂದುಬಿಟ್ಟು ಈ ಜನ್ರೇಷನಲ್ಲಿ ಡಿವೋರ್ಸ್ ಕೇಸಸ್ ಭಾಳ ಆಗ್ತವೆ, ಹೇಗಿದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಇರೋದ್ರಲ್ಲಿ ಖುಷಿ ಪಡಬೇಕು ಅನ್ನೋ ಒಂದು ಮೆಸೇಜ್ನ ನಾವು ಕೊಟ್ವಿ. ಹಾಗೆ ತುಂಬ ಜನ ತುಂಬಾ ಮೆಸೇಜ್ ಕೊಟ್ಟರು. ಎಲ್ಲರೂ ಕೂಡ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಮಾಡಿದರು. ಒಂದೊಂದು ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಪರ್ಫಾಮೆನ್ಸಲ್ಲೂ ಒಂದೊಂದು ಥೀಮ್, ಪ್ರತಿಯೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇತ್ತು. ತುಂಬ ಚೆನ್ನಾಗಿ ಹೇಳಿದ್ರು. ಡಿವೋರ್ಸ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಆಮೇಲೆ ಮದುವೆ ಆದಮೇಲೆ ಯಾವ ಥರ ಇರ್ತಾರೆ, ಆಮೇಲೆ ಚಿಕ್ಕ ಮಗುನ ಭ್ರೂಣ ಹತ್ಯೆ ಮಾಡೋದಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ರು. ಮದರ್ ಸೆಂಟಿಮೆಂಟಲ್ಲಿ ಎಲ್ಲರನ್ನೂ ಎಮೋಷ್ನಲ್ ಮಾಡಿರ್ಬೋದು, ಬಟ್ ತುಂಬಾ ಖುಷಿ ಆಯಿತು. ಬೆಳಗ್ಗೆನೇ ಎಲ್ಲ ಕೆಳಗಡೆ ಪ್ರೋಗ್ರಾಮ್ ಮಾಡಿಬಿಟ್ಟು ಯಕ್ಷಗಾನ ಮಾಡಿದ್ರು. ಅದು ನಮ್ಮ ಕರಾವಳಿ ಪ್ರದೇಶದಲ್ಲಿ ತುಂಬ ಫೇಮಸ್ಸು. ಆಮೇಲೆ ನಾವು ಜಾಥಾ ಹೋಗಿದ್ವಿ, ಹಿಂಗೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಮೆಮೊರಿ. ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಇಂದು ನಮ್ಮ ಕಾಲೇಜಿನಲ್ಲಿ ಸಂಸ್ಕೃತಿ ಸಂಭ್ರಮ 2K23 ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಿಜವಾಗ್ಲೂ ತುಂಬ ಸಂತೋಷ ಅನಿಸುತ್ತೆ. ದೇಸೀಯತೆ ಭಾರತೀಯ ಅಸ್ಮಿತೆ ಎಂಬುವ ಟ್ಯಾಗ್ಲೈನ್ ಅಡಿಯಲ್ಲಿ ನಾವು ಮಹಿಳಾ ಕಾಲೇಜಿನಲ್ಲಿ ಇವತ್ತು ನಿಜವಾಗ್ಲೂ ಭಾರತದ ಸಂಪ್ರದಾಯ ಸಂಸ್ಕೃತಿ ಏನಾದರೂ ಉಳಿದಿದೆ ಅಂದರೆ ಅದು ಮಹಿಳೆಯರಿಂದನೇ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಇವತ್ತು ಬರೀ ಸಂಸ್ಕೃತಿ ಸಂಭ್ರಮ ಅಂತಂದರೆ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಭಾರತೀಯ ಸಂಸ್ಕೃತಿಯಾದ ಸೀರೆ ಉಡ್ಕೊಂಡು ಬಂದು ಹೋಗೋದಂತಲ್ಲ, ಪ್ರತಿಯೊಂದು ಕ್ಲಾಸ್ನಿಂದನೂ ನಾವಿವತ್ತು ಒಂದೊಂದು ಥೀಮ್ ಇಟ್ಕೊಂಡು ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ವರ್ಣರಂಜಿತವಾಗಿ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ನ ಸಂದೇಶವನ್ನು ಸಾರುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿನಿಯರು ಸಹಿತ ನೃತ್ಯವನ್ನು ಮಾಡಿರೋದು ನಮಗೆ ನಿಜವಾಗ್ಲೂ ಹೃದಯ ತುಂಬಿ ಬಂದಿರೋವಂಥದ್ದು. ಈ ರೀತಿಯಾದ ಸಂಸ್ಕೃತಿ ಸಂಭ್ರಮ ನಮ್ಮ ಕಾಲೇಜ್ನಲ್ಲಿ ಇನ್ನು ಮುಂದೆ ಪ್ರತಿ ವರ್ಷವೂ ನಾವು ನಡೆಸೋದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಅಂತ ಅನಿಸ್ತಿದೆ. ನಿಜವಾಗ್ಲೂ ನಾವೆಲ್ಲರೂ ಈ ರೀತಿಯಾದ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಲ್ಲಿ ದೇಶ ಇನ್ನೂ ಎತ್ತರಕ್ಕೆ ಏರುವುದರಲ್ಲಿ ಯುವಜನತೆಯ ಪಾತ್ರ ತುಂಬ ಇರದಾಗುತ್ತೆ ಅನ್ನೋದರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಸೌಮ್ಯ ಬಿ, ಉಪನ್ಯಾಸಕಿ, SBC ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರ.
ಸಂಭ್ರಮನ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಆಚರಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ, ವಿಭಿನ್ನವಾದ ಕಾಲೇಜಿನೊಂದಿಗೆ, ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ JK TV ಕನ್ನಡ, ನಿಮ್ಮದೇ ವಾಹಿನಿ.